ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಜಗದೀಶ್ ರಾಜ್. ನೀವೇನಾದರೂ ಸೌತ್ ಬೆಂಗಳೂರಿನಲ್ಲಿ ಆನೇಕಲ್ ಮತ್ತು ಅತ್ತಿಬೆಲೆ ಮೇನ್ ರೋಡಲ್ಲಿ ಒಂದೊಳ್ಳೆ ಫ್ಲ್ಯಾಟ್ ನೋಡ್ತಾ ಇದ್ದರೆ, ನಿಮ್ಮ ಕನಸಿನ ಮನೆ ನೋಡ್ತಾ ಇದ್ದರೆ, ಈ ಒಂದು ಪ್ರಾಜೆಕ್ಟ್ ನಿಮಗೋಸ್ಕರ. ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿರೋದು ಹಿಂದೆ ನೀವು ನೋಡ್ತಾ ಇದ್ದೀರಾ RK Celesta ಅಂತ ಅಪಾರ್ಟ್ಮೆಂಟು. ಈ ಪ್ರಾಜೆಕ್ಟ್ ಬಗ್ಗೆ ಇದು ಅತ್ತಿಬೆಲೆ ಮೇನ್ ರೋಡಲ್ಲಿ ಬರುತ್ತೆ. ಸೊ ಹೈವೇಗೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿ. ಹಾಗೆಯೇ ಅತ್ತಿಬೆಲೆ ಜಂಕ್ಷನ್ನಿಂದ ಜಸ್ಟು 4 ಮಿನಿಟ್ಸು ಡ್ರೈವು. ಈ ಪ್ರಾಜೆಕ್ಟು ಡೀಟೇಲ್ಸ್ ನೋಡೋದಾದರೆ ಟೋಟಲ್ಲು 1.06 ಏಕರ್ಸಲ್ಲಿ ಸ್ಪ್ರೆಡ್ ಔಟ್ ಆಗಿದೆ. ಹಾಗೆಯೇ ಈ ಅಪಾರ್ಟ್ಮೆಂಟಲ್ಲಿ ಟೋಟಲ್ಲು 114 ಫ್ಲ್ಯಾಟ್ಗಳು ಬರುತ್ತೆ. ಟೋಟಲ್ಲು 1 ಟವರು ಹಾಗೆಯೇ 7 ಫ್ಲೋರ್ಸ್ ಬರುತ್ತೆ ಈ ಒಂದು ಅಪಾರ್ಟ್ಮೆಂಟಲ್ಲಿ. ಇನ್ನು ಈ ಪ್ರಾಜೆಕ್ಟ್ ಅಪ್ರೂವಲ್ಸ್ ನೋಡೋದಾದರೆ ಇದು ರೇರಾ ಆ್ಯಂಡ್ BMRD ಅಪ್ರೂವಲ್ಸ್ ಇದೆ ಈ ಪ್ರಾಜೆಕ್ಟ್ಗೆ. ರೇರಾ ಅಪ್ರೂವ್ಡ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ, ಡಾಕ್ಯುಮೆಂಟೇಷನ್ ಎಲ್ಲ ಪಕ್ಕ ಪ್ರತಿಯೊಂದು ಕ್ಲಿಯರ್ ಇರುತ್ತೆ. ಸೊ ಲೀಗಲ್ಲು ಯಾವುದೇ ಥರ ತೊಂದರೆ ಪಡೋ ಅವಶ್ಯಕತೆ ಇರಲ್ಲ. ಹಾಗೆಯೇ ಇದು CC ಆ್ಯಂಡ್ OC ಪ್ರಾಜೆಕ್ಟು ಕೂಡ. ಇನ್ನು RK Celesta ಅಮೆನಿಟೀಸ್ನಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಲೈಫ್ ಸ್ಟೈಲ್ ಆ್ಯಂಡ್ ಲೀಜರು. ಲೈಫ್ ಸ್ಟೈಲ್ ಆ್ಯಂಡ್ ಲೀಜರ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕಿಡ್ಸ್ ಪೂಲ್ ಇದೆ, ಹಾಗೆಯೇ ಪೂಲ್ ಡೆಕ್ ಇದೆ, ಟೆರೇಸ್ ಗಾರ್ಡನ್ ಇದೆ. ಇನ್ನೂ ಬೇಕಾದಷ್ಟು ಲೈಫ್ ಸ್ಟೈಲ್ ಆ್ಯಂಡ್ ಲೀಜರ್ ಅಮ್ಯುನಿಟೀಸ್ ಕೂಡ ಈ ಒಂದು ಅಮ್ಯುನಿಟೀಸಲ್ಲಿ ಬರುತ್ತೆ. ಇನ್ನು ಕಮ್ಯುನಿಟಿ ಆ್ಯಂಡ್ ಸೋಷಿಯಲಲ್ಲಿ ನೋಡೋದಾದರೆ ಕ್ಲಬ್ ಹೌಸ್ ಬರುತ್ತೆ, ಮಲ್ಟಿಪರ್ಪಸ್ ಹಾಲ್ ಇದೆ, ಹಾಗೆಯೇ ಇಂಡೋರ್ ಗೇಮ್ಸ್ ಏರಿಯಾ ಇದೆ, ಜೊತೆಗೆ ಸೀಟಿಂಗ್ ಝೋನ್ಸ್ ಎಲ್ಲ ಕೂಡ ಈ ಒಂದು ಕಮ್ಯುನಿಟಿ ಆ್ಯಂಡ್ ಸೋಷಿಯಲಲ್ಲಿ ಬರುತ್ತೆ. ಹಾಗೆಯೇ ಕಿಡ್ಸ್ ಆ್ಯಂಡ್ ರೀಕ್ರಿಯೇಷನಲ್ ಅಮ್ಯುನಿಟೀಸ್ ಬಗ್ಗೆ ನೋಡೋದಾದರೆ ಮಕ್ಕಳಿಗೋಸ್ಕರ ಇಲ್ಲಿ ಸೀಸಾ ಇದೆ, ಜೊತೆಗೆ ಪಕ್ಕದಲ್ಲಿ ಸ್ವಿಂಗ್ ಇದೆ, ಇಲ್ಲಿ ಮೇರಿಗೋ ರೌಂಡು ಆ್ಯಕ್ಟಿವಿಟಿ ಇದೆ, ಪಕ್ಕದಲ್ಲಿ ಇಲ್ಲೊಂದು ಸ್ಲೈಡರ್ ಕೂಡ ಇದೆ, ಜೊತೆಗೆ ಇಲ್ಲಿ ಸ್ಪ್ರಿಂಗ್ ರಾಕರ್ ಕೂಡ ಇದೆ, ಡಕ್ ಸ್ಪ್ರಿಂಗ್ ರಾಕರು. ಸೊ ಇದೆಲ್ಲ ಕೂಡ ಮಕ್ಕಳ ಆ್ಯಕ್ಟಿವಿಟೀಸ್ಗೆ, ಮಕ್ಕಳು ಆಟ ಆಡೋದಕ್ಕೆ ಒಂದು ಒಳ್ಳೆ ಅಮ್ಯುನಿಟೀಸ್ ಇಲ್ಲಿದೆ. ಇನ್ನು ಗ್ರೀನ್ ಆ್ಯಂಡ್ ಓಪನ್ ಸ್ಪೇಸಸ್ ಬಗ್ಗೆ ನೋಡೋದಾದರೆ ಈ RK Celesta ಅಪಾರ್ಟ್ಮೆಂಟಲ್ಲಿ ಗ್ರೀನ್ರಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನನ್ನ ಪಕ್ಕದಲ್ಲೇ ನೋಡ್ತಾ ಇದ್ದೀರಾ ಫುಲ್ಲು ಗ್ರೀನ್ರಿ ಇದೆ. ಇಲ್ಲಿ ಲ್ಯಾಂಡ್ಸ್ಕೇಪ್ಡ್ ಗಾರ್ಡನ್ ಇದೆ, ಹಾಗೆಯೇ ಲಾನ್ ಏರಿಯಾಸ್ ಇದೆ, ಜೊತೆಗೆ ಟೀ ಲೈನ್ ಪಾತ್ವೇಸ್ ಇದೆ ಈ ಒಂದು ಅಪಾರ್ಟ್ಮೆಂಟಲ್ಲಿ. ಹಾಗೆಯೇ ಟೆರೆಸ್ ಗಾರ್ಡನ್ಸು ಕೂಡ ಇದೆ. ಈ ಒಂದು ಜಾಗದಲ್ಲಿ ಗ್ರೀನ್ರಿಗೆ ತುಂಬಾ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ಗ್ರೀನ್ರಿನೇ ಜಾಸ್ತಿ ಇದೆ, ಒಂದು ಒಳ್ಳೆ ವಾತಾವರಣ ಇದೆ ಇಲ್ಲಿ. ಹಾಗೆಯೇ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಮ್ಯುನಿಟೀಸ್ ನೋಡೋದಾದರೆ ಇದು ಫುಲ್ಲಿ ಗೇಟೆಡ್ ಕಮ್ಯುನಿಟಿ, ಜೊತೆಗೆ 24/7 ಸೆಕ್ಯೂರಿಟಿ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ CCTV ಸರ್ವೆಲೆನ್ಸ್ ಕೂಡ ಇದೆ, ಜೊತೆಗೆ ಇಂಟರ್ಕಾಮ್ ಫೆಸಿಲಿಟಿ ಕೂಡ ಇರುತ್ತೆ ಪ್ರತಿಯೊಂದು ಫ್ಲ್ಯಾಟ್ಗಳಿಗೂ. ಇನ್ನೂ ಬೇಕಾದಷ್ಟು ಸೇಫ್ಟಿ ಸೆಕ್ಯೂರಿಟಿ ಅಮ್ಯುನಿಟೀಸ್ ಎಲ್ಲ ಈ ಒಂದು RK Celesta ಅಪಾರ್ಟ್ಮೆಂಟಲ್ಲಿ ಬರುತ್ತೆ. ಯುಟಿಲಿಟೀಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಮ್ಯುನಿಟೀಸ್ ನೋಡೋದಾದರೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಟೋಟಲ್ಲು 3 ಲಿಫ್ಟ್ಸು ಹಾಗೆ 3 ಸ್ಟೇರ್ ಕೇಸಸ್ ಬರುತ್ತೆ, ಜೊತೆಗೆ 100% ಪವರ್ ಬ್ಯಾಕಪ್ ಕೂಡ ಇರುತ್ತೆ, STP ಇದೆ, ಜೊತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, ಇನ್ನು ವಾಟರ್ ಸಪ್ಲೈ ಇದೆ, ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು ಕೂಡ ಇದೆ. ಈ ಒಂದು ಅಮ್ಯುನಿಟೀಸ್ ಎಲ್ಲ ಕೂಡ ಇಲ್ಲಿ ಕವರ್ ಆಗುತ್ತೆ. ಇನ್ನು ಪಾರ್ಕಿಂಗ್ ಆ್ಯಂಡ್ ಮೊಬಿಲಿಟಿ ನೋಡೋದಾದರೆ ಬೇಸ್ಮೆಂಟ್ ಹಾಗೆಯೇ ಗ್ರೌಂಡ್ ಪಾರ್ಕಿಂಗ್ ಇದೆ, ಜೊತೆಗೆ ವಿಸಿಟಿಂಗ್ ಪಾರ್ಕಿಂಗ್ ಕೂಡ ಇದೆ. ಹಾಗೆಯೇ ಈ ಒಂದು ಅಪಾರ್ಟ್ಮೆಂಟಲ್ಲಿ EV ಚಾರ್ಜಿಂಗ್ ಪಾಯಿಂಟ್ಸು ಕೂಡ ಇದೆ. ಸೊ ಫುಲ್ಲಿ ಮಾಡರ್ನೈಸ್ಡ್ ಇದೆ ಪ್ರತಿಯೊಂದು ಕೂಡ. ಇನ್ನು ಈ ಪ್ರಾಜೆಕ್ಟ್ನ ಲೊಕೇಶನ್ ಅಡ್ವಾಂಟೇಜಸ್ ಆರ್ ಕನೆಕ್ಟಿವಿಟಿ ಬಗ್ಗೆ ನೋಡೋದಾದರೆ ಹೊಸೂರು ರೋಡು NH44 ಜೊತೆಗೆ ಅತ್ತಿಬೆಲೆ ಜಂಕ್ಷನ್ ಆಗಿರ್ಬೋದು, ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ನಲ್ಲಿ ರೀಚ್ ಆಗ್ಬೋದು. ಹಾಗೆಯೇ ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಸಂದ್ರ, ನೈಸ್ ರೋಡ್ ಕನೆಕ್ಟಿವಿಟಿ ಇದೆಲ್ಲವೂ ಕೂಡ ನಿಯರ್ ಬೈ ಇದೆ. ಇನ್ನು ಸ್ಕೂಲ್ಸು ಕಾಲೇಜೆಲ್ಲ ನೋಡೋದಾದರೆ ಗ್ರೀನ್ ಡಾಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಸೆಂಟ್ ಡೊಮಿನಿಕ್ ಸ್ಕೂಲ್ ಆಗಿರ್ಬೋದು, ಇಂಡಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಜೊತೆಗೆ ಟ್ರೀಮಿಸ್ ವರ್ಲ್ಡ್ ಸ್ಕೂಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ಜಸ್ಟು 15 ಮಿನಿಟ್ಸ್ ಡ್ರೈವಲ್ಲಿರುತ್ತೆ. ಹಾಗೆಯೇ ಹಾಸ್ಪಿಟಲ್ಸ್ ನೋಡೋದಾದರೆ ನಿಯರ್ ಬೈ ನಾರಾಯಣ ಹೆಲ್ತ್ ಸಿಟಿ ಇದೆ, ಸ್ಪರ್ಶ ಹಾಸ್ಪಿಟಲ್ ಇದೆ, ಆತ್ರೇಯಸ್ ಹಾಸ್ಪಿಟಲ್ ಇದೆ. ಇನ್ನು ಸರೌಂಡಿಂಗ್ಸು ಬೇಕಾದಷ್ಟು ಹಾಸ್ಪಿಟಲ್ಸ್ ಇದೆ. ಇನ್ನು IT ಆ್ಯಂಡ್ ಇಂಡಸ್ಟ್ರಿಯಲ್ ಬಗ್ಗೆ ನೋಡೋದಾದರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಆ್ಯಂಡ್ ಫೇಸ್ 2 ಜಸ್ಟ್ 20 ಮಿನಿಟ್ಸ್ ಡ್ರೈವು, ಜೊತೆಗೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಕೂಡ ನಿಯರ್ ಬೈ ಇದೆ. ಹಾಗೆಯೇ ಹೊಸೂರು ಇಂಡಸ್ಟ್ರಿಯಲ್ ಬೆಲ್ಟು ಇಲ್ಲಿಂದ ಜಸ್ಟ್ 20 ಮಿನಿಟ್ಸ್ ಡ್ರೈವು. ನಿಯರ್ ಬೈ ಕಂಪ್ನೀಸ್ ಎಲ್ಲ ನೋಡೋದಾದರೆ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, ಟೆಕ್ ಮಹೀಂದ್ರ ಇದೆ. ಅದಕ್ಕಿಂತ ಇನ್ನೂ ದೊಡ್ಡದಾಗಿ TVS ಕಂಪನಿ ಇದೆ. ಇಲ್ಲಿಂದ ಜಸ್ಟ್ 3 ಮಿನಿಟ್ಸ್ ಡ್ರೈವ್ ಆಗುತ್ತೆ ಇಲ್ಲಿಂದ.
ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಸು ಈ RK Celesta ಪ್ರಾಜೆಕ್ಟ್ ಸರೌಂಡಿಂಗ್ಸ್ ಇದೆ. ಇನ್ನು ಫ್ಯೂಚರ್ ಡೆವಲಪ್ಮೆಂಟ್ಸು ಅಂತ ನೋಡೋದಾದರೆ ನಿಯರ್ ಬೈ ನಮಗೆ ಸ್ಟೇಡಿಯಂ ಬರ್ತಾ ಇದೆ, ಜೊತೆಗೆ ಇಲ್ಲಿ ಅತ್ತಿಬೆಲೆ ಮೆಟ್ರೋ ಸ್ಟೇಷನ್ನು ಕೂಡ ಮುಂದೆ ಬರೋ ಚಾನ್ಸಸ್ ಇದೆ. ಹಾಗೆಯೇ ಹೊಸೂರು ಏರ್ಪೋರ್ಟು ಕೂಡ ಬರ್ತಾ ಇದೆ. ಸರೌಂಡಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದೆ. ನೀವೇನಾದರೂ ಇಲ್ಲಿ ಈ ಒಂದು ಹೈವೇಗೆ ಅಟ್ಯಾಚ್ ಆಗಿರೋ ಪ್ರಾಪರ್ಟಿಯಲ್ಲಿ ನೀವು ಮನೆ ಮಾಡಿದ್ರೆ ಎಲ್ಲ ಥರ ಡೆವಲಪ್ಮೆಂಟ್ ಇದೆ, ಅಥವಾ ನೀವು ಇನ್ವೆಸ್ಟ್ ಮಾಡಿದ್ರೂ ಸರಿ ನಿಮಗೊಂದು ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಫೈನಲಿ ಪ್ರೈಸಿಂಗ್ ಪಾರ್ಟು, ಈ RK Celesta ಅಪಾರ್ಟ್ಮೆಂಟಲ್ಲಿ 2 and 3 BHK ಅವೈಲಬಿಲಿಟಿ ಇದೆ. 2 BHK 1020 ಸ್ಕ್ವೇರ್ ಫೀಟ್ ಇದ್ದರೆ 3 BHK 1300 ಸ್ಕ್ವೇರ್ ಫೀಟಿಂದ 1500 ಸ್ಕ್ವೇರ್ ಫೀಟ್ವರೆಗೂ ಅವೈಲಬಿಲಿಟಿ ಇದೆ. 2 BHK ಪ್ರೈಸು 72 lakhs ಆನ್ವರ್ಡ್ಸ್ ಇರುತ್ತೆ. ಹಾಗೆಯೇ 3 BHK ಪ್ರೈಸು 80 lakhs ಆನ್ವರ್ಡ್ಸ್ ಇರುತ್ತೆ. ಹಾಗೆಯೇ ಬ್ಯಾಂಕ್ ಅಪ್ರೂವಲ್ಸ್ ನೋಡೋದಾದರೆ ನಿಮಗೆ ICICI ಬ್ಯಾಂಕ್ ಆಗಿರ್ಬೋದು, SBI ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ, ಆಕ್ಸಿಸ್ ಬ್ಯಾಂಕ್, IDBI ಬ್ಯಾಂಕು, ಟಾಟಾ ಬ್ಯಾಂಕು, ಜೊತೆಗೆ HDFC ಬ್ಯಾಂಕು, ಈ ಎಲ್ಲ ಬ್ಯಾಂಕ್ಗಳ ಅಪ್ರೂವಲ್ಸು ಕೂಡ ನಿಮಗಿದೆ. ನಾನು ಮೊದಲೇ ಹೇಳ್ದಂಗೆ ಇದು CC ಆ್ಯಂಡ್ OC ಪ್ರಾಜೆಕ್ಟು. ನೀವು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರೋದ್ರಿಂದ ಒಂದು ಸಲ ನೀವು ರಿಜಿಸ್ಟರ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಬಂದು ನೀವು ಆಕ್ಯುಪೈ ಮಾಡಿಕೊಂಡು ಲೀವ್ ಮಾಡ್ಬೋದು. ಸೊ ಇಲ್ಲಿಗೆ ಈ ರಿಯಲ್ ಎಸ್ಟೇಟ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ರಿಯಲ್ ಎಸ್ಟೇಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.